ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದ ವಿರುದ್ಧ ಒಂದು ದೊಡ್ಡ ಹೋರಾಟ ಮಾಡ್ತಾ ಇದೆ. ಕಾರಣ ಕರ್ನಾಟಕ ರಾಜ್ಯದ ಸ್ವಾಭಿಮಾನವನ್ನು ಉಳಿಸಬೇಕು ಅಂತೇಳಿ. ಕರ್ನಾಟಕ ರಾಜ್ಯಕ್ಕೆ ಏನು ಒಂದು ದೊಡ್ಡ ಕೆಟ್ಟ ಹೆಸರು ತಂದಿದೆ ಅಂಥೇಳಿ ಬಿಜೆಪಿ ಸರ್ಕಾರ ತೆಗೆದುಕೊಂಡು ಬಂತು. ಅದನ್ನು ತೊಡೆದಾಕಬೇಕು ಅಂಥೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಜನ ಇದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅದಕ್ಕೆ ನಾವು ಮಹಾತ್ಮ ಗಾಂಧೀಜಿಯವರು ಅಧಿಕಾರ ವಹಿಸಿಕೊಂಡು ಬ್ರಿಟಿಷ್ನ ತೊಲಗಿಸಿ ಅಂಥೇಳಿ ಅಧಿಕಾರ ವಹಿಸಿಕೊಂಡ ಜಾಗದಿಂದ ಈ ಪ್ರಜಾಧ್ವನಿ ಯಾತ್ರೆ ಮಾಡ್ತಾ ಇದ್ದೀವಿ. ಆವತ್ತು ಬ್ರಿಟಿಷರನ್ನ ತೊಲಗಿ ಅಂತ ಹೇಳಿದು. ಇವತ್ತು ಜನರಿಗೆ ಈ ಬಿಜೆಪಿನ ತೊಲಗಿಸಿ ಈ ರಾಜ್ಯದಿಂದ ಅಂತ ಮನವಿ ಮಾಡ್ತಾ ಇದ್ದೀವಿ. ಅದಕ್ಕೆ 9ನೇ ತಾರೀಕು ಈ ಭ್ರಷ್ಟಾಚಾರ ಒಂದು ದೊಡ್ಡ ಪ್ರತಿಯೊಬ್ಬ ಕುಟುಂಬಕ್ಕೂ ಕೂಡ ಇವತ್ತು ಬೆಲೆ ಏರಿಕೆ ಏನಾಗ್ತಾ ಇದೆ ನಿಯಂತ್ರಣ ಮಾಡಬೇಕು. ಇವಕ್ಕೆಲ್ಲ ಕಾರಣ ಈ ಭ್ರಷ್ಟಾಚಾರ, ಈ 40% ಕಮಿಷನ್. ಈಗೆಲ್ಲ ಕಾಂಟ್ರಾಕ್ಟ್ಗಳಿಗೆ ಎಸ್ಟಿಮೇಟ್ಗಳಿಗೆಲ್ಲ ಡಬಲ್ ಮಾಡಿಬಿಡ್ತಾ ಇದ್ದಾರೆ. 1,000 ಕೋಟಿ ರೂಪಾಯಿಂದು 100 ಕೋಟಿದು ಎಲ್ಲ 200 ಆಯ್ತದೆ, 1,000ದ್ದು 2,000 ಆಯ್ತದೆ. ಹಂಗೆ ಎಲ್ಲ ಕೂಡ ಆಗ್ತಾ ಇದೆ. ಇವತ್ತು ಬೆಳಗ್ಗೆ ನಾನು ಬೆಳಗಾಮಲ್ಲೂ ಹೇಳಿ ಬಂದೆ. ನನ್ನ ಕಾಲದಲ್ಲಿ 300 ಕೋಟಿ ರೂಪಾಯಿ ಇತ್ತು. ಅದು ಈಗ ಅದೇಗೋ 990 ಕೋಟಿ ರೂಪಾಯಿ ಏನೋ ಆಗೋಗ್ಬಿಟ್ಟಿದೆ ಎಸ್ಟಿಮೇಟ್. ಹೆಂಗಾಯಿತು, ಏನಾಯಿತು ಅನ್ನೋದು ನನಗೆ ಅದ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಮಾಹಿತಿ ಇದೆ. ನಾನು ಆಮೇಲೆ ಮಾತಾಡ್ತೀನಿ. ಸೊ ತರಾತುರಿಯಲ್ಲಿ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಅಡ್ವಾನ್ಸ್ಗಳು ಕೊಡೋಕ್ಕೆ, ಮೊಬಿಲೈಸೇಷನ್ ಅಡ್ವಾನ್ಸ್ಗಳು ಕೊಡೋಕ್ಕೆ, ಶಾರ್ಟ್ ಟರ್ಮ್ ಟೆಂಡರ್ ಕರೀಲಿಕ್ಕೆ ಏನೆಲ್ಲ ಆಲೆ ಕೆಲಸ ಮಾಡಿ ಭೂಮಿ ಪೂಜೆ ಮಾಡೋ ರೀತಿ ಭಾಳ ತರಾತುರಿಯಲ್ಲಿ ಹೊರಟಿದ್ದಾರೆ. ಸೊ ಸದ್ಯದಲ್ಲೇ ಚೀಫ್ ಸೆಕ್ರೆಟರಿಗೂ ನಾನು ಸಿದ್ದರಾಮಯ್ಯನವರು, ಹರಿಪ್ರಸಾದ್ ನಾವೆಲ್ಲ ಸೇರಿ ಪಾರ್ಟಿ ವತಿಯಿಂದ ಕಾಗದವನ್ನು ಕೂಡ ನಾವು ಬರೆಯಲಿದ್ದೇವೆ. ಇವತ್ತೇನು ನೀವೇನೋ ಹೇಳ್ತಾ ಇದ್ದೀರಲ್ಲ, ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಅತಿಥಿಗೇನೋ ಆಯಿತು ಅಂತ, ಇಷ್ಟು ದಿನ ಏನು ಮಾಡ್ತಾ ಇದ್ರು ಅವರು? ನಮ್ಮ ಮೇಲೆ ಯಾಕೆ ಕಳೆದ ಹಿಂದೆ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿದ್ದಾಗ ಇವರು ವಿರೋಧ ಪಾರ್ಟಿಲಿ ಇದ್ರಲ್ಲ, ನಾವು ಯಾವ ರೀತಿ ಧ್ವನಿ ಹೇಳ್ತಾ ಇದ್ದೀವಲ್ಲ ಆ ರೀತಿ ಯಾಕೆ ಧ್ವನಿ ಹೇಳಿಲ್ಲ? ಯಾಕೆ ಅದ್ರ ಬಗ್ಗೆ ಮಾತಾಡಲಿಲ್ಲ? ನಾವೇನಾದ್ರು ತಪ್ಪು ಮಾಡಿದರೆ ಅವತ್ತೇ ಮಾತಾಡ್ಬಾಯ್ತು. ಇವ್ರು ವಿರೋಧ ಪಕ್ಷದಲ್ಲಿ ಇದ್ರಲ್ಲ. ಈಗ ಆಯ್ತಪ್ಪ, ಈಗೇನಾದ್ರು ಈಗ ಹೊಸ್ದಾಗಿ ಕಂಡಿಡ್ಕೊಂಡ್ರು ಅಂದ್ಕೊಳ್ಳೋಣ. ಈಗ 3 ವರ್ಷದಿಂದ ಏನು ಮಾಡ್ತಾಯಿದ್ರು? ಇನ್ನು 15 ದಿನಕ್ಕೆ, ವಾರಕ್ಕೋ 3 ದಿನಕ್ಕೋ ಕೋಡ್ ಆಫ್ ಕಂಡಕ್ಟ್ ಬರ್ತಾ ಇದೆ. ಈಗೇನು ಅವ್ರು ಟ್ವೀಟ್ ಮಾಡೋದು? ಈಗೇನು ಟ್ವೀಟ್ ಮಾಡೋದು? ಈಗ ಕೆಂಪಣ್ಣ ವರದಿ ಬಗ್ಗೆ ಮಾತಾಡಿದ್ರು, ಟೇಬಲ್ ಮಾಡಬೇಕಾಯ್ತು ಇವರು. ದೇ ಕುಡ್ ಹ್ಯಾವ್ ಟೇಬಲ್ಡ್ ಎನಿಥಿಂಗ್. ಏನಾದ್ರು ತಪ್ಪು ಮಾಡಿದರೆ ಮಾಡ್ಬೇಕು. ಈಗ ನನ್ನ ಬಗ್ಗೆ ಮಾತಾಡ್ತಾ ಇದ್ರಪ್ಪ, ಎನ್ಕ್ವೈರಿ ತೆಗೀರಿ. ಅದು ಯಾವ ರಿಪೋರ್ಟ್ ಇದೆ ನೋಡೋಣ. ಯಾವ ರಿಪೋರ್ಟು ನನ್ನ ಕಾಲದಲ್ಲಿ ಇಲ್ಲ ಅಪಾಯಿಂಟ್ಮೆಂಟ್ ಎಲ್ಲಾರು ಏನಾದ್ರು ಮಾಡಿದ್ದೀನಾ, ಇಲ್ಲ ಪರ್ಚೇಸಲ್ಲಿ ಏನಾದ್ರು ಮಾಡಿದ್ದೀನಾ, ಇಲ್ಲ ಯಾವ್ದಾರು ಒಂದಿದೆಯಾ ತೆಗೀರಿ, ಹಾಕ್ರಿ. ಈಗ ಫೈಲ್ ಮಾಡಿರಿ, ನೋಡೋಣ ಅದೇನು ಕೇಸ್ ಫೈಲ್ ಮಾಡ್ತೀರಾ ಮಾಡಿರಿ. ಈಗ ನಿಮ್ಮದು CAG ರಿಪೋರ್ಟ್ಗಳು ಏನೇನಿದೆ, ಪವರ್ ಡಿಪಾರ್ಟ್ಮೆಂಟಲ್ಲಿ ಏನಿದೆ, ಹಿಂದೆ ಪವರ್ ಡಿಪಾರ್ಟ್ಮೆಂಟಲ್ಲಿ ಏನು ಬಿಲ್ ಕೊಡಬೇಕಾಗಿತ್ತು, ನಮ್ಮ ಕಾಲದಲ್ಲಿ ನಾವೇನು ಇಲ್ಲದೆ ಹೋದಾಗ ಹೊಸ್ದಾಗೆಲ್ಲ ಕ್ರಿಯೇಟ್ ಮಾಡಿ ಎಲ್ಲ ಕಂಪ್ನಿಗಳಿಗೆಲ್ಲ ದುಡ್ಡು ಕೊಡೋಕೆ ಏನೇನು ಆಗ್ತಾಯಿದೆ ಅಂತ ನನಗೇನು ಗೊತ್ತಿಲ್ವಾ? ಎಲ್ಲ ಕೋರ್ಟ್ಗಳು ಹೋಗಿ ಕೋರ್ಟ್ ಮುಖಾಂತರ ಅವರು ಇದು ಆರ್ಡರ್ಗಳು ತೊಗೊಂಡು ಬರಲಿ ಅಂತೇಳಿ ಯಾರ್ಯಾರಿಗೆ ಬೆಂಬಲ ಕೊಡ್ತಾ ಇದ್ದೀರಿ ಅಂತ ಏನು ನಮಗೇನು ಗೊತ್ತಿಲ್ವಾ? ನಾನು ಅದನ್ನು ಈಗ ಮಾತಾಡೋದಿಲ್ಲ. ರಿಲೀಸ್ ಮಾಡಲಿ ದುಡ್ಡನ್ನ, ಆಮೇಲೆ ನಾನು ಮಾತಾಡ್ತೀನಿ.